ನಿಮ್ಮ ಫ್ರೆಂಡ್ ನಿಮಗೆ ಫೋನ್ ಮಾಡಿದಾಗ ಆ್ಯಂಡ್ ಅವ್ರ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವೇನು ಮಾಡ್ತೀರಾ? ಕೇಳ್ತಾ ಕೇಳ್ತಾ ನಿಮ್ಮ ತಲೆಯಲ್ಲಿ ನೀವು ಇವಳು ಸರಿನಾ ತಪ್ಪ, ಇವಳು ಮಾಡಿರೋದು ಸರಿನಾ ತಪ್ಪ, ಅವಳು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಏನೇನೋ ಯೋಚಿಸ್ತಾ ಇರುತ್ತೆ. ಅವಳು ಕೇಳಿಸ್ಕೊತಾ ಇರ್ತೀರ, ಜೊತೆಗೆ ಈ ಥರನೂ ಅನಿಸ್ತಾ ಇರುತ್ತೆ. ಸೊ ಆಮೇಲೆ ಅವಳು ಮಾತಾಡೋದಕ್ಕಿನ್ನ ಕಂಪ್ಲೀಟೇ ಮಾಡಿರಲ್ಲ, ಅಷ್ಟ್ರ ಮಧ್ಯದಲ್ಲಿ ನೀವು ನೀನು ಹೀಗೆ ಮಾಡಬೇಕು ಅಂತ ಸೊಲ್ಯೂಷನ್ನು ಹೇಳ್ತೀರಾ. ಅವಳು ಕೇಳಿಸ್ಕೊತಾಳ ನೀವು ಸೊಲ್ಯೂಷನ್ ಹೇಳೋದನ್ನ? ಎಷ್ಟೊಂದು ಸತಿ ನೀವು ಸೊಲ್ಯೂಷನ್ ಹೇಳಿರ್ತೀರ, ಬಟ್ ಆ ಥರ ಮಾಡ್ತಾಳ, ಮತ್ತೆ ಶಿ ವಿಲ್ ಕಮ್ ಬ್ಯಾಕ್, ಮತ್ತೆ ಅವಳು ಸೇಮ್ ಪ್ರಾಬ್ಲಮ್ ಹೇಳ್ಕೊಂಡು ಮತ್ತೆ ವಾಪಸ್ ಬರ್ತಾಳೆ ಅಲ್ವಾ? ಶಿ ವಿಲ್ ರೆಸಿಸ್ಟ್. ಸೊ ನಿಮ್ಮ ಫ್ರೆಂಡ್ ಫೋನ್ ಮಾಡಿದಾಗ ಅವಳಿಗೆ ಸೊಲ್ಯೂಷನ್ ಬೇಕಾಗಿಲ್ಲ. ಇನ್ ದಿಸ್ ವರ್ಲ್ಡ್ ನೋ ಒನ್ ವಾಂಟ್ ಸೊಲ್ಯೂಷನ್. ಯಾರಿಗೂ ಸೊಲ್ಯೂಷನ್ ಬೇಕಾಗಿಲ್ಲ. ದೇ ವಾಂಟ್ ಟು ಬಿ ಹರ್ಡ್. ಅವ್ರು ಕೇಳಿಸ್ಕೊಳ್ಳೋರು ಬೇಕು. ನಮ್ಮ ಬೇಸಿಕ್ ನೀಡ್ ಏನಂತ ಅಂದರೆ ನಮ್ಮನ್ನ ಯಾರಾದ್ರೂ ಅರ್ಥ ಮಾಡ್ಕೋಬೇಕು ಅನ್ನೋದು. ಸೊ ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ದ ಬೆಸ್ಟ್ ವೇ ಈಸ್ ಅವ್ರು ಮಾತಾಡೋದನ್ನ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳೋದು. ಸೊಲ್ಯೂಷನ್ ಅವಳಿಗೆ ತಪ್ಪ ಸರಿ ಅನ್ನೋದಲ್ಲ, ಸೊಲ್ಯೂಷನ್ ಕಂಡುಹಿಡಿಯೋದಲ್ಲ, ಅವಳಿಗೆ ಏನು ಅನ್ನಿಸ್ತಿದೆ ಅನ್ನೋದನ್ನ ಕೇಳಿಸ್ಕೋಬೇಕು, ಅಟೆಂಟಿವ್ ಆಗಿ ಕೇಳಿಸ್ಕೋಬೇಕು. ದೇವರು ನಮಗೆ 2 ಕಿವಿ ಕೊಟ್ಟಿದ್ದಾರೆ, 1 ಬಾಯಿ ಕೊಟ್ಟಿದ್ದಾರೆ, ಸೊ ದ್ಯಾಟ್ ನಾವು ಜಾಸ್ತಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತ. ಕೇಳಿಸ್ಕೋಬೇಕಂದ್ರೆ ಈ ರೂಲ್ನ ಜ್ಞಾಪಕ ಇಟ್ಕೋಬೇಕು, 80-20%. ಸೊ ನಾವು ಯಾರಾದರೂ ಮಾತಾಡಬೇಕಂದ್ರೆ 80% ನಾವು ಕೇಳಿಸ್ಕೋಬೇಕು, 20% ಮಾತ್ರ ನಾವು ಮಾತಾಡಬೇಕು. 80% ಕೇಳಿಸ್ಕೋಬೇಕು, 20% ಮಾತಾಡಬೇಕು. ನಾವು ಗುಡ್ ಲಿಸ್ನರ್ ಆಗಬೇಕು ಅಂತ ಆಶಿಸ್ತೀರಾ? ಇವಾಗ ಅಟೆಂಟಿವ್ ಆಗಿ ಹೇಗೆ ಕೇಳಿಸ್ಕೊಳ್ಳೋದು ಅಂತ ನೋಡೋಣ. ಫಸ್ಟಾಗಿ ನಾವು ಬೇರೆಯವರು ಮಾತಾಡಬೇಕಂದ್ರೆ ನಾವು ಫುಲ್ ಕಾಳಜಿಯಿಂದ ಕೇಳಿಸ್ಕೋಬೇಕು. ನಾವು ಅವರು ಮಾತಾಡ್ಬೇಕಂತಂದರೆ ನಾವೇನು ರೆಸ್ಪಾನ್ಸ್ ಕೊಡ್ತೀವಿ, ನಾವೇನು ಹೇಳ್ತೀವಿ ಅವ್ರು ಮಾತಾಡಬೇಕಂದ್ರೆ ಅಂತ ಅಲ್ಲ. ನಮ್ಮ ತಲೆಯಲ್ಲಿ ಅದು ಓಡಬಾರ್ದು. ನಮ್ಮ ತಲೆಯಲ್ಲಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಫುಲ್ ಕಾಳಜಿಯಲ್ಲಿ ಕೇಳಿಸ್ಕೋಬೇಕು. ಓಕೆ. ಸೆಕೆಂಡಾಗಿ ಅವಳು ಮಾತಾಡ್ಬೇಕಂತಂದರೆ ಅವ್ರು ಸರಿನಾ ತಪ್ಪ, ಅವ್ರು ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಅಂತ ನಮ್ಮ ತಲೆಯಲ್ಲಿ ಎಷ್ಟೊಂದು ಬರುತ್ತೆ. ಅದನ್ನು ಸ್ಟಾಪ್ ಮಾಡಬೇಕು. ಇವಳು ಮಾಡಿದ್ದು ಸರಿ, ಅವ್ರು ಮಾಡಿದ್ದು ಸರಿ ಇಲ್ಲ ಅಂತ ನಾವು ಏನೇನೋ ಜಡ್ಜ್ಮೆಂಟ್ಗಳು ಆರ್ಗ್ಯೂ ಮಾಡ್ಕೋತೀವಿ ನಮ್ಮ ತಲೆ ಮೇಲೆ. ಅದನ್ನು ಸ್ಟಾಪ್ ಮಾಡಬೇಕು. ಅವ್ರು ಮಾತಾಡೋದನ್ನ ನಮಗೆ ಒಪ್ಪಿಗೆ ಆಗೋದಿಲ್ಲ ಅಂತಂದರೆ ಅವ್ರ ಜೊತೆ ಹೇಗೆ ಆರ್ಗ್ಯೂ ಮಾಡೋದು, ಫ್ಯಾಕ್ಟ್ಸ್ಗಳು ಸರಿನಾ ತಪ್ಪ, ಹಾಗೆ ಹೀಗೆ ಅಂತ ಎಲ್ಲ ಸ್ಟಾಪ್ ಮಾಡಬೇಕು. ಅದನ್ನ ಯೋಚಿಸ್ಬಾರ್ದು. ಹಾಗಾಗಿ ಅದ್ರ ಬದಲಾಗಿ ನಾವು ಕಂಪ್ಲೀಟಾಗಿ ಅವ್ರನ್ನ ಅರ್ಥ ಮಾಡ್ಕೋತಿದ್ದೀವ, ಅವ್ರಿಗೆ ಏನು ಅನ್ನಿಸ್ತಿದೆ, ಅವ್ರ ಕಷ್ಟಗಳೇನು, ಅವ್ರ ಕಾಲಲ್ಲಿ ನಿಂತ್ಕೊಂಡು ನಮಗೆ ಯೋಚನೆ ಮಾಡೋ ಶಕ್ತಿ ಇದೆಯಾ, ಅಷ್ಟು ಅರ್ಥ ಆಗುತ್ತಾ ಅಂತ ಯೋಚಿಸ್ಬೇಕು. ಕೊನೆಯದಾಗಿ ಅವ್ರು ಏನು ಕೇಳಬೇಕು ಅಂತಿದ್ದಾರೆ ಅದನ್ನು ಹೇಳೋದು. ನಾವೇನು ಹೇಳಬೇಕು ಅಂತಿದ್ದೀವಿ ಅದಲ್ಲ. ಒಬ್ಬರು ಕಷ್ಟದಿಂದ ಬಂದರೆ ನಮ್ಮ ಹತ್ರ ನಾವೇ ಎಷ್ಟೇ ಸೊಲ್ಯೂಷನ್ ಕೊಟ್ಟರು ಅವರು ಚೇಂಜ್ ಆಗೋದಿಲ್ಲ, ಆಯಿತಾ? ಸೊ ಅವ್ರಿಗೆ ಚೇಂಜ್ ಆಗಬೇಕು ಅಂದಾಗಲೇ ಚೇಂಜ್ ಆಗ್ತಾರೆ. ಅವರೇ ಮನ್ಸು ಮಾಡಿದ್ರೆ ಚೇಂಜ್ ಆಗೋದು. ಸೊ ನೀವೆಷ್ಟೇ ಸೊಲ್ಯೂಷನ್ ಕೊಟ್ಟರು ಅವ್ರು ಚೇಂಜ್ ಆಗೋದಿಲ್ಲ. ಸೊ ಸೊಲ್ಯೂಷನ್ ಈಸ್ ನಾಟ್ ದ ಸೊಲ್ಯೂಷನ್ ವೆನ್ ಸಮ್ವೇರ್ ಶೇರ್ಸ್ ದ ಪ್ರಾಬ್ಲಮ್. ನಾವು ಹೇಗೆ ಅವ್ರನ್ನ ಅರ್ಥ ಮಾಡಿಕೊಂಡು ಕೇಳಿಸ್ಕೊಂಡು ಅವ್ರಿಗೆ ಒಂದು ಅವ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಕೊಂಡು ನಾವು ಸ್ಪಂದಿಸ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ರಾಜರ್ಸ್ ಅಂತ ಇದ್ದಾನೆ, ಅವನು ಹ್ಯೂಮನಿಸ್ಟಿಕ್ ಸೈಕಾಲಜಿ ಫೌಂಡರ್. ಅವನು ಹೇಳ್ತಾನೆ, ನಾವು ಮಾನಸಿಕವಾಗಿ ಕುಗ್ಗಿದಾಗ ಆ್ಯಂಡ್ ಅವರು ಶೇರ್ ಮಾಡೋಕ್ಕೆ ಬಂದಾಗ, ಮಾನಸಿಕವಾಗಿ ಕುಗ್ಗಿ ಅವ್ರು ಶೇರ್ ಮಾಡೋಕ್ಕೆ ಬಂದಾಗ ನಿಮ್ಮ ಹತ್ರ ನೀವು ಜಡ್ಜ್ಮೆಂಟ್ ಪಾಸ್ ಮಾಡದೆ, ನೀವು ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ರೆಸ್ಪಾನ್ಸಿಬಿಲಿಟಿ ತಗೊಳ್ದೆ, ಅವ್ರು ಹೆಂಗೆ ಬೆಳಿಬೇಕು ಅಂತ ಮೋಲ್ಡ್ ಮಾಡಬೇಕು ಅಂತ ನೀವು ಯೋಚಿಸ್ದೆ ಕೇಳಿಸ್ಕೊಂಡ್ರೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಕೇಳಿಸ್ಕೋಬೇಕಾದಾಗ ನಾವು ಈ ಥರ ಯೋಚನೆ ಮಾಡಬೇಕು ಅಂತ. ದಿಸ್ ಇಸ್ ಕಾಲ್ಡ್ ಆರ್ಟ್ ಆಫ್ ಲಿಸ್ನಿಂಗ್. ಸೊ ನೀವು ಮುಂದೆ ನೆಕ್ಸ್ಟು ನಿಮ್ಮ ಫ್ರೆಂಡ್ ಫೋನ್ ಮಾಡಿದಾಗ ಹೇಗೆ ಕೇಳಿಸ್ಕೊತೀರಾ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ.